ದಾವಣಗೆರೆ ಪಟ್ಟಣದ ಎಸ್ಎಸ್ಆರ್ ವೃತ್ತದಲ್ಲಿ ಎನ್ಡಿಎ ಪಕ್ಷದ ಅಭ್ಯರ್ಥಿ ಸಿದ್ದಗಂಗಯ್ಯ ಭರ್ಜರಿ ಗೆಲುವು ಸಾಧಿಸಿದ್ದು, ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಗೆಲುವಿನ ಸಂಭ್ರಮಾಚರಣೆಯನ್ನ ಆಚರಿಸಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಮಾಜಿ ತುಮುಲ್ ನಿರ್ದೇಶಕ ಈಶ್ವರಯ್ಯ 38 ಮತ ಪಡೆದು ಸೋತಿದ್ದು, ಎನ್ಡಿಎ ಪಕ್ಷದ ಅಭ್ಯರ್ಥಿ ಸಿದ್ದಗಂಗಯ್ಯ 78 ಮತಗಳನ್ನು ಪಡೆದು ಭರ್ಜರಿ ಗೆಲುವನ್ನು ಸಾಧಿಸಿದ್ರು. ಎಲ್ಲ ಗ್ರಾಮದ ಸರ್ವ ಸದಸ್ಯರು ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಅಭೂತವಾದಂತಹ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ. ಬಹುಶಃ ಇದನ್ನು ನಾನು ನನ್ನ ಗೆಲುವು ಅಂತ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಇದು ಅವರ ಗೆಲುವು. ಇದು ಎಲ್ಲ ಕೊಟ್ಟಗೆರೆ ತಾಲೂಕಿನ ಮತಬಾಂಧವರ ಗೆಲುವು. ನನ್ನ ಗೆಲುವು ಆಗಬೇಕು ಅಂದರೆ ನಾನು ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ, ರೈತರ ನೋವು ನಲಿಗಳಿಗೆ ಸ್ಪಂದಿಸುತ್ತಾ ಸಂಪೂರ್ಣವಾದಂಥ ಕೆಲಸವನ್ನು ಮಾಡಿಕೊಟ್ಟಾಗ ಮಾತ್ರ ಇದು ನನ್ನ ಗೆಲುವು ಅಂತ ಹೇಳ್ಬೋದು. ಈಗ ಸದ್ಯಕ್ಕೆ ಈ ನನ್ನ ಕೊಟ್ಟಗೆರೆ ತಾಲೂಕಿನ ಎಲ್ಲ ಮತ ಬಾಂಧವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಅಂತರಾಳದಿಂದ ಆತ್ಮೀಯವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಏನು ಇದುವರೆಗೂ ಕೂಡ ಕೆಲಸ ಕಾರ್ಯಗಳು ನಡ್ಕೊಂಡು ಬಂದಿದೆ. ಹಾಗಾಗಿ ಇನ್ನು ಉಳಿದಂಥ ಬಾಕಿ ಇರತಕ್ಕಂಥ ಹಾಗೂ ನನ್ನ ಹೆಚ್ಚಿನ ಹೋರಾಟ ಹಾಗೂ ನನ್ನ ಇರ್ತಕ್ಕಂಥ ಎಲ್ಲ ಏನು ಬುದ್ಧಿ ಕೌಶಲ್ಯಗಳಿದೆ ಎಲ್ಲವನ್ನು ಕೂಡ ರೈತರ ನೆರವಿಗೋಸ್ಕರ, ರೈತರ ಬದುಕಿಗೋಸ್ಕರ, ರೈತರ ಬಾಳು ಹಸನಾಗಬೇಕು, ರೈತರ ಮುಖದಲ್ಲಿ ನಗು ಬರಬೇಕು. ಯಾವಾಗ ನಗು ಬರುತ್ತೆ ಅಂದರೆ ರೈತರಿಗೆ ಯಾವಾಗ ಅವರು ಆರ್ಥಿಕವಾಗಿ ಸದೃಢ ಆಗ್ತಾರೆ, ಆರ್ಥಿಕವಾಗಿ ಏನು ಅವ್ರಿಗೆ ಒಂದು ಬಲ ಸಿಗುತ್ತೆ, ಆಗ ಅವರ ಮುಖದಲ್ಲಿ ನಗು ಸಿಗುತ್ತೆ. ಅಂತಹ ಹೋರಾಟಕ್ಕೆ ನಾನು ಸದಾ ಅವ್ರಿಗೆ ಬೆನ್ನೆಲುಬಾಗಿ ನಿಂತು ಕೊಟ್ಟಗೆರೆ ಭಾಗದಲ್ಲಿ ಅತ್ಯುತ್ತಮವಾದಂಥ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವರಾಮಣ್ಣ, ಜೆಡಿಎಸ್ ಪಕ್ಷದ ಮುಖಂಡ ಕಾಮರಾಜು, ಅಗ್ರಹಾರ ರವಿವರ್ಮ, ಚೇತನ್, ಮಧುಸೂದನ್, ಹುಲಿಕುಂಟೆ ಕಾಕಿ ಮಲ್ಲಣ್ಣ, ರಮೇಶ್, ಅಶ್ವಥ್ ನಾರಾಯಣ್ ಇನ್ನಿತರರು ಹಾಗೂ ಬಿಜೆಪಿ ಜೆಡಿಎಸ್ ಸದಸ್ಯರು, ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು.